ಅವಲಕ್ಕಿಯನ್ನು ಬಳಸಿ ಸುಸ್ಲಾ ಮಾಡ್ಕೊಂಡಿರ್ತೀರಿ, ಚೂಡ ಮಾಡ್ಕೊಂಡಿರ್ತೀರಿ, ಬೇರೆ ಬೇರೆ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಟ್ರೈ ಮಾಡಿರ್ತೀರಿ. ಇವತ್ತು ನಾನು ಅವಲಕ್ಕಿಯನ್ನೇ ಬಳಸಿ ಒಂದು ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಇದನ್ನು ನೀವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು. ತುಂಬ ಸಿಂಪಲ್ ಅದ್ರಿ, ಟೇಸ್ಟ್ ಅಂತೂ ಅದ್ಭುತ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ನಾನು ಒಂದು ಬಟ್ಲಾಗಷ್ಟ ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಮೀಡಿಯಮ್ ಅವಲಕ್ಕಿಯನ್ನು ತೊಗೊಂಡಿದ್ರಿ. ಏನು ಸುಸ್ಲಾ ಮಾಡೋಕ್ಕೆ ಬಳಸ್ತೀವಲ್ಲ ಅದನ್ನೇ ತೊಗೊಂಡಿದ್ದೀನಿ. ಮೆಜರ್ಮೆಂಟಿಗೆ ನೀವೇನು ಮಾಡಿರಿ, ಒಂದೇ ಥರದ ಬಟ್ಲ ಕಪ್ಪನ್ನೇ ಬಳಸ್ರಿ. ಅವಲಕ್ಕಿಯಲ್ಲಿನೂ ಸ್ವಚ್ಛ ಮಾಡ್ಕೊಂಡಿದ್ರು ದೂಸ್ ಇರ್ತದ. ಈ ಅವಲಕ್ಕಿಯನ್ನು ನೀರಲ್ಲಿ ಹಾಕಿಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ತೊಗೊಂಡ್ರಿ. ಈಗ ಈ ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ ರೀ ಇದ್ರೊಳಗಿನ. ನೋಡಿ, ಈಗ ನೀರನ್ನು ತೆಗೆದುಬಿಟ್ಟಿದ್ದೀನಿ. ಇದಕ್ಕೆ ಇನ್ನೊಂದು 4 ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ತೀನಿ ರೀ. ಅವಲಕ್ಕಿ ತುಂಬ ನೆನೆದು ಸಾಫ್ಟ್ ಆಗ್ಬೇಕು ರೀ, ಹಿಟ್ಟಿನ ಥರ. ಮುಚ್ಚಿ ಒಂದು 5 ನಿಮಿಷ ಸೈಡಿಗೆ ಇಡ್ತೀನಿ. ಮಿಕ್ಸಿ ಜಾರಿಗೆ ನಾನಿಲ್ಲಿ 5 ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ, ಇವೇನು ಜಾಸ್ತಿ ಖಾರ ಇಲ್ಲ. 4 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿಯನ್ನು ಸ್ಕಿಪ್ನು ಮಾಡ್ಬೋದು. ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿದ್ದೀನಿ. 1 ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪಿದ್ರೆ ಹಾಕಿರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ನೀರು ಹಾಕ್ತೇನೆ, ತರಿ ಆಗಿನೇ ಗ್ರೈಂಡ್ ಮಾಡಿಬಿಟ್ಟು ತೊಗೋತೀನಿ ರೀ. ಇಲ್ಲ ಕಲ್ಲಿದ್ರೆ ಕಲ್ಲಲ್ಲಿ ಕೊಟ್ಟಿಬಿಟ್ಟು ತೊಗೋರಿ. ಅದನ್ನು ಅನ್ಕತಕ್ಕ ಸೈಡಿಗೆ ಇಟ್ಟೀನಿ ರೀ. ಈಗ 5 ನಿಮಿಷ ಆಗ್ಯದ ನೋಡಿ. ಅವಲಕ್ಕಿ ಚಂದಂಗೆ ನೆಂದದ್ರಿ. ನೋಡಿ, ತುಂಬ ನೆನೋದು ಸಾಫ್ಟಾಗಿ ಈ ರೀತಿ ಹಿಟ್ಟಿನ ಥರ ಆಗ್ಬೇಕ್ರಿ. ಈಗ ಇದನ್ನೇನು ಮಾಡ್ತೀನಿ, ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು. ನೋಡಿ, ಈಗ ಇದನ್ನು ನಾನು ಇದ್ರೊಳಗೆ ಹಾಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೋಡಿ ಚಂದಂಗೆ ಇದನ್ನು ನಾದಿಬಿಟ್ಟು ತೊಗೋತೀನಿ. ನೋಡಿ, ಕೈಯಿಂದ ಈ ರೀತಿ ಕಿವುಚ್ಬಿಟ್ಟು ಮೆತ್ತಗೆ ಮಾಡ್ಕೋತೀನಿ ರೀ. ಇಲ್ಲ ಇಷ್ಟೆಲ್ಲ ಕೆಲಸ ಬೇಡ ಅಂದ್ರೆ ಇನ್ನೊಂದು 3-4 ಸ್ಪೂನ್ ಆಗಷ್ಟು ನೀರನ್ನು ಹಾಕಿಬಿಟ್ಟು ನೀವು ಮಿಕ್ಸಿಗೆ ಹಾಕಿಬಿಟ್ಟು ತೊಗೋಬೋದು, ನಡೀತದೆ ನೋಡಿರಿ. ನಿಮಗೆ ಯಾವುದು ಈಸಿ ಇಲ್ಲ ನೀವು ಅದನ್ನು ಮಾಡಿರಿ. ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕೋರಿ. ನೀರು ಹಾಕ್ಕೊಂಡು ಈ ರೀತಿ ಸಾಫ್ಟಾಗಿ ನೋಡಿ ಹಿಟ್ಟಿನ ಥರ ಆಗಬೇಕು. ಆ ರೀತಿ ನೀವೇನು ಮಾಡಿರಿ, ಇದನ್ನು ನಾದಿಬಿಟ್ಟು ತೊಗೋರಿ. ನೋಡಿ, ಇನ್ನೊಂದು 4 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಈ ರೀತಿ ಆಗ್ಯದ. ಈಗ ರೆಡಿ ಆಗ್ಯದ್ರಿ. ಇಷ್ಟೇ ಸಾಫ್ಟಾಗಿನೇ ಆಗಬೇಕು. ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ಕೊಂಡ್ರಿ. ಯಾವ ಬಟ್ಲೆ ಅವಲಕ್ಕಿ ತೊಗೊಂಡಿನ ಅದರಲ್ಲೇನೆ 1 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇನ್ನೂ ಹೆಲ್ದಿ ಬೇಕಂದ್ರೆ ನೀವು ಮಲ್ಟಿಗ್ರೇನ್ ಆಟ ಏನಾದರೂ ಹಾಕ್ಬೋದು. ಅರ್ಧ ಬಟ್ಲಾಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಇದನ್ನು ಸ್ಪೂನ್ದಿಂದ ಹಾಕಿದ್ರೆ 4 ಸ್ಪೂನ್ ಆಗಷ್ಟು ಕಡಲೆಬೇಳೆ ಹಿಟ್ಟನ್ನು ಹಾಕಿದ್ದೀನಿ ನೋಡ್ರಿ ನಾನು. 1 ಗೋಧಿ ಹಿಟ್ಟು, ಅರ್ಧ ಕಡಲೆಬೇಳೆ ಹಿಟ್ಟನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ನಾನಿಲ್ಲಿ 1 ಸ್ಪೂನ್, ಸಣ್ಣ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂ ಕಾಳನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, 1 ಸ್ಪೂನ್ ಆಗಷ್ಟೇ ಕಸೂರಿ ಮೆಂತ್ಯನ ಪುಡಿ ಮಾಡಿ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ, ಇವತ್ತು ಅವಲಕ್ಕಿಯನ್ನು ಬಳಸಿಬಿಟ್ಟು ನಾನು ಥಾಲಿಪೀಠನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ. 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿಬಿಟ್ಟು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಇತ್ತು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಈ ರೀತಿ ಥಾಲಿಪಟ್ಟಿಗೆ ಅದನ್ನು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದ್ರೆ ಹಾಕಿರಿ, ಇಲ್ಲಾಂದ್ರೆ ಗಡ್ಡಿ ಈರುಳ್ಳಿಯನ್ನೇ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿರಿ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ನೀವು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಇದ್ರೂ ಅದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಬೋದು. ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾಯಿದ್ದೀನಿ ನೋಡಿರಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ದೊಡ್ಡ ಸ್ಪೂನ್ದಿಂದನೇ 2 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಥಾಲಿಪಟ್ಟಿಗೆ ಎಳ್ಳಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ರೀ. 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲ ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನು ಹಾಕಿದ್ದೀನಿ ರೀ. ಅದು ಕ್ಲಿಪ್ ಮಿಸ್ ಆಗಿದೆ. ನೀವು ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರನ್ನ ಹಾಕಿರಿ. ಇಲ್ಲ ಅಥವಾ ಇಲ್ಲಿ ಮೆಣಸಿನ್ಕಾಯಿ ಇರೋದ್ರ ಮುಂದೆ ನೀವು ಒಂದು ಅರ್ಧ ಸ್ಪೂನ್ ಆಗಷ್ಟು ಹವೇಜನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡಿನೂ ತೊಗೋಬೋದು. ಆ ಮೆಣಸಿನ್ಕಾಯಿ ಮಸಾಲೆಯನ್ನು ಏನು ಅರ್ದಿದ್ದಿಲ್ಲ ಅದನ್ನು ಹಾಕಿದ್ದೀನಿ ನೋಡಿರಿ. ಅದನ್ನು ಹಾಕಿಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಕಲಸಿ ರೆಡಿ ಮಾಡಿ ತೊಗೋತೀನಿ ನೋಡಿರಿ. ನೋಡಿ, ತುಂಬ ಗಟ್ಟಿನೂ ಕಲಿಸ್ಬಾರ್ದು, ತುಂಬ ಸಾಫ್ಟನ್ನು ಕಲಿಸ್ಬಾರ್ದು. ಆ ರೀತಿ ಏನು ಮಾಡ್ತೀನಿ, ಹಿಟ್ಟನ್ನು ಕಲಿಸ್ಬಿಟ್ಟು ಹಾಕ್ತೀನಿ. ಅಲ್ಲಿ ಮೆಣಸಿನ್ಕಾಯಿನೂ ಅರ್ದಿನಿ. ಆಮೇಲೆ ಇಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ನಿಮ್ಮ ಮಕ್ಕಳಿಗೆ ಎಷ್ಟು ಬೇಕೋ ಖಾರನ ನೀವು ನೋಡಿಬಿಟ್ಟು ಹಾಕೋರಿ. ಅವ್ರು ಖಾರ ಜಾಸ್ತಿ ಇಷ್ಟಪಡಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರಂದ್ರೆ ನೀವು ಇಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನು ನೀವು ಬಿಟ್ಟು ಸ್ಕಿಪ್ನು ಮಾಡ್ಬೋದು ರೀ. ಈ ರೀತಿಯಾಗಿ ನಾದ್ಬಿಟ್ಟು ತೊಗೋಬೇಕು ನೋಡಿರಿ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು 5 ನಿಮಿಷ ಇದನ್ನು ಸೈಡಿಗೆ ಇಡ್ತೀನಿ ರೀ. ನೋಡಿ, ಥಾಲಿಪೀಠ ಜೊತೆ ಒಂದು ಸ್ವಲ್ಪ ನಾನು ಏನು ಮಾಡ್ತಿದ್ದೀನಿ, ರಾಯ್ತಾನ ಮಾಡ್ಕೋತೀನಿ ರೀ. ಇದನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತನ್ನು ಒಂದು 5 ನಿಮಿಷ ರಾಯ್ತ ಮಾಡ್ಕೊಳ್ಳೋಷ್ಟ್ರಿಗೆ ಇದನ್ನು ಸೈಡಿಗೆ ಇಡಿ. ಇದೇನು ಹಿಟ್ಟು ನೆನಿಬೇಕಂತಾನಿಲ್ಲ. ನೀವು ಇದನ್ನು ನಾದಿದ ಮೇಲೆ ಇಮಿಡಿಯೇಟಾಗಿನೂ ಮಾಡ್ಬೋದು. ನಾನು ಸಣ್ಣ ಬಟ್ಲೆ 1 ಬಟ್ಲಾಗಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೌತೆಕಾಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೋಡಿರಿ. ಒಂದು ಚಿಟಿಕೆ 1/4 ಟೀ ಸ್ಪೂನ್ಗಿಂತ ಕಡಿಮೆನೂ ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದು ಹುರಿದಿರುವ ಜೀರಿಗೆ ಪುಡಿ ರೀ. ನೋಡಿ, ನೀವು ಈರುಳ್ಳಿ ಬೇಕಂದರೆ ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು. ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಶೇಂಗಾ ಪುಡಿ ಅಥವಾ ಕಡಲೆ ಬೀಜದ ಪುಡಿಯನ್ನು ಹಾಕಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದಂತ. ಒಂದು ಅರ್ಧ ಸ್ಪೂನ್ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಒಂದು ಅರ್ಧ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಒಗ್ಗರಣೆದಿಂದ ಏನಾಗ್ತದೆ, ಇದು ರಾಯ್ತಾ ಟೇಸ್ಟೂ ಚೆನ್ನಾಗಿ ಬರ್ತದೆ ರೀ. ನೋಡಿ, ರೆಡಿ ಆಗೈತೆ. ಇದನ್ನು ಸೈಡಿಗೆ ಇಡೋಣ್ರಿ. ಇದು ಬೇಸಿಗೆಗಂತೂ ಬೆಸ್ಟ್ ರೆಸಿಪಿ ರೀ ರಾಯ್ತಾ. ನೋಡಿ, ಈಗ ಹಿಟ್ಟನ್ನು ನೆಂದದ್ರಿ.
ಈಗೇನು ಮಾಡ್ತಾಯಿದ್ದೀನಿ, ಚಪಾತಿಗೆ ಅಷ್ಟು ತೊಗೋತೀನಿ ಉಳ್ಳಿನ ಅಷ್ಟು ನಾನು 2 ಥರ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ ರೀತಿ ಈಸಿಲ್ಲ ನೀವು ಆ ರೀತಿ ಮಾಡ್ಕೊರಿ. ನೋಡಿ ಎಷ್ಟು ದೊಡ್ಡ ಚಪಾತಿಗೆ ಮಾಡೋಕ್ಕೆ ಎಷ್ಟು ಉಳ್ಳಿ ತೊಗೋತೀನಲ್ಲ ಅದನ್ನೇ ತೊಗೋತೀನಿ ನೋಡಿರಿ, ಆ ಥರ ಅಷ್ಟೇ. ನೋಡಿ ತುಂಬ ಟೇಸ್ಟಿ ಹೆಲ್ದಿಯಾಗಿರುವಂಥ ರೆಸಿಪಿ ರೀ. ನೀವು ಇನ್ನೂ ಹೆಲ್ದಿ ಮಾಡ್ಬೇಕಂದ್ರೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಯಾವುದೇ ಇತ್ತಂದ್ರೆ ನೀವು ಅದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಬೋದು. ನೋಡಿ ನಾನಿಲ್ಲಿ ಇದು ಚಪಾತಿ ಈ ಹೋಳಿಗೆ ಮಾಡೋ ಶೀಟನ್ನೇ ತೊಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು, ಇಲ್ಲಾಂದ್ರೆ ನೀವು ಬಟರ್ ಪೇಪರ್ ಮೇಲೂ ತಟ್ಟಿಬಿಟ್ಟು ತೊಗೋಬೋದು. ಇಲ್ಲ ಕಾಟನ್ ಬಟ್ಟೆಯನ್ನು ತೊಗೊಂಡು ಹಸಿ ಮಾಡಿಬಿಟ್ಟು ಅದನ್ನು ನೀರನ್ನು ಹಿಂಡ್ಬಿಟ್ಟು ಅದ್ರ ಮೇಲೂ ತಟ್ರಿ ನಡೀತದೆ. ಈ ರೀತಿ ಕೈಯಿಂದನೇ ತಟ್ಟಿಬಿಟ್ಟು ಮಾಡ್ಕೋಬೋದು ನೀವು ನೋಡಿ. ಆದರೆ ಇದೇನಾಗ್ತದೆ, ಸ್ವಲ್ಪ ದಪ್ಪ ಆಗ್ತಾವ್ರಿ ಮಧ್ಯಕ್ಕೆ. ನೋಡಿ ಈ ರೀತಿ ಎಣ್ಣೆ ಹಾಕೋ ಸಲುವಾಗಿ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ಕೈಲೇನು ತಟ್ಟಿಬಿಟ್ಟು ಮಾಡ್ಕೋಬೋದು, ಅಥವಾ ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಲಟ್ಟಿಸ್ರೆ ಇನ್ನೊಂದು ಸ್ವಲ್ಪ ಇದಕ್ಕಿಂತ ಜಾಸ್ತಿ ತೆಳುವಾಗಿನೂ ಲಟ್ಸ್ಕೋಬೋದು. ಈ ರೀತಿ ನೋಡಿ ಶೀಟ್ ಧರಿಸ್ಲೇನೆ ಹಾಕಿಬಿಡಿದ್ರೆ ಅದು ಬೇಯ್ದ ಮೇಲೆ ಶೀಟ್ ಇಮಿಡಿಯೇಟಾಗಿ ನೋಡಿರಿ ಬಿಟ್ಬಿಡ್ತದೆ. ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಬೇಯಿಸ್ಬಿಟ್ಟು ತೊಗೊಳೋಣ ನೋಡಿರಿ. ನೋಡಿ 2 ಸೈಡ ಚೆನ್ನಾಗಿ ಬೇಯ್ದದ್ರಿ. ಇನ್ನು ಒಂದು ನಾನೇನು ಮಾಡ್ತೀನಿ ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ. ಇವು ಕೈಲೇ ತಟ್ಟರೆ ಸ್ವಲ್ಪ ದಪ್ಪ ಆಗ್ತದೆ ರೀ. ಲಟ್ಟಿಸ್ಬಿಟ್ರೆ ತೆಳುವಾಗಿನೂ ಆ ಶೀಟ್ ಇರೋದ್ರಿಂದ ಎಷ್ಟು ಬೇಕಷ್ಟು ತೆಳುವೂ ಲಟ್ಸ್ಕೋಬೋದು, ಮತ್ತು ಎಣ್ಣೆನೂ ಏನು ಜಾಸ್ತಿ ಹತ್ತಲ್ರಿ. ನೋಡಿ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಇಲ್ಲ ನಿಮಗೆ ಯಾವ್ದು ಈಸಿ ಇಲ್ಲ ನೀವು ಏನು ಮಾಡ್ಬೋದು, ಬಟರ್ ಪೇಪರ್ ಮೇಲೇನೂ ಲಟ್ಟಿಸ್ಬಿಟ್ಟು ತೊಗೋಬೋದು, ತಟ್ಟಿಬಿಟ್ಟು ತೊಗೋಬೋದು ನೋಡಿರಿ. ನೋಡಿ ಎಷ್ಟು ಬೇಕಷ್ಟು ತೆಳುವೂ ಲಟ್ಸ್ಕೋಬೋದು ರೀ ಇರೋದ್ರಿಂದ. ಒಬ್ಬರಿಗೆ ದಪ್ಪ ಇಷ್ಟ ಆಗಲ್ಲ, ಕೆಲವ್ರಿಗೆ ತೆಳು ಇಷ್ಟ ಆಗ್ತಾವಲ್ಲ, ಅಂಥವ್ರು ಏನು ಮಾಡಿರಿ ಈ ರೀತಿ ಕೈಯಿಂದ ತಟ್ಟಿ ಬಿಡಬೇಡ್ರಿ. ಈ ರೀತಿ ಲಟ್ಟಿಸ್ಬಿಟ್ಟು ತೊಗೋರಿ, ಅದನ್ನು ತುಂಬ ತೆಳುವಾಗಿನೂ ಲಟ್ಸ್ಕೋಬೋದು. ನೋಡಿ ನಾನು 2 ರೀತಿ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಈಸಿ ಆ ರೀತಿ ಮಾಡ್ಕೊರಿ. ನೋಡಿ ಕೆಲವೊಬ್ರು ದಪ್ಪ ಅವು ಚೆನ್ನಾಗಿ ಹತ್ತಲ್ಲತ್ತಾರ್ರಿ. ಅವು ಮತ್ತು ದಪ್ಪ ಇದ್ದಿದ್ದು ಬಿಸಿ ಅಷ್ಟೇ ತಿನ್ಬೇಕ್ರಿ. ಆರದ್ಮೇಲೆ ಒಂಥರ ಇದನ್ನು ಹತ್ತದಲ್ಲ, ಅದಕ್ಕೆ ತೆಳುವು ಇಷ್ಟಪಡೋರು ನೀವು ತೆಳುವಾಗಿನೂ ಮಾಡ್ಕೊರಿ. ನೋಡಿ 2 ರೀತಿ ಮಾಡಿ ತೋರಿಸಿನಿ. ತುಂಬ ಸಿಂಪಲ್ ಅದ್ರಿ, ಟೇಸ್ಟ್ ಅಂತೂ ಅದ್ಭುತ ನೋಡಿರಿ. ನೋಡಿ ಈಗ ಪ್ಲೇಟನ್ನು ರೆಡಿ ಮಾಡ್ಕೊಂಡಿನಿ ರೀ. ರಾಯ್ತಾ ಈ ಅವಲಕ್ಕಿ ಬಳಸಿರುವ ತಾಲಿಪಟ್ಟು ರೆಡಿ ಆಗಿದೆ ನೋಡಿರಿ. ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ನೋಡಿರಿ. ದಿನ ಉಪ್ಪಿಟ್ಟು ಅವಲಕ್ಕಿ ಇಡ್ಲಿ ದೋಸೆ ತಿಂದಿರ್ತೀರಿ, ಈ ರೀತಿನೂ ಮಾಡ್ಕೊರಿ. ನೋಡಿ ಅದು ತೆಳು ಮಾಡ್ಕೊಂಡಿದ್ದೆಲ್ಲ ನೋಡಿರಿ ಎಷ್ಟು ಬೇಕಷ್ಟು ತೆಳುವಾಗಿನೂ ಲಟ್ಸ್ಕೊಬೋದು ಆ ಶೀಟ್ ಇರೋದ್ರಿಂದ. ನೋಡಿ 2 ರೀತಿನೂ ಮಾಡಿಬಿಟ್ಟು ತೋರಿಸಿದ್ದೀನಿ. ರಾಯ್ತಾ ಅಂತೂ ಬೆಸ್ಟ್ ಕಾಂಬಿನೇಷನ್ ಇದ್ರ ಜೊತೆ. ಇಲ್ಲಾಂದ್ರೆ ನೀವು ಉಪ್ಪಿನಕಾಯಿ ಜೊತೆನೂ ತಿನ್ಬೋದು, ಅಥವಾ ಬಿಸಿ ಬಿಸಿ ಇದ್ದಾಗಲೇ ಬೆಣ್ಣೆ ಅಥವಾ ತುಪ್ಪ ಒರೆಸ್ಬಿಟ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ನೋಡಿ ಇದನ್ನು ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಮಧ್ಯಾಹ್ನ ಊಟಕ್ಕಾದರೂ ಮಾಡ್ಕೋಬೋದು, ಸಾಯಂಕಾಲ ಈ ರೀತಿ ಬಿಸಿ ಬಿಸಿ 2 ತಾಲಿಪಟ್ಟಿ ತಿಂದರೆ ಸಾಕ್ರಿ, ಮತ್ತೇನು ಬೇಡ. ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ನೋಡಿರಿ. ಈ ಅವಲಕ್ಕಿ ಬಳಸಿ ಮಾಡಿರುವಂಥ ತಾಲಿಪಟ್ಟು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಈ ವಿಡಿಯೋನ ಹೈಪ್ ಮಾಡ್ರೆ ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ.